ಶಿವಾನಂದ ನೀಲನ್ ಅವರ್ ವಂಚನೆ ಕೇಸಲ್ಲಿ ಇಡಿ ಎಂಟ್ರಿಯನ್ನ ಕೊಟ್ಟಿದೆ. ವಂಚನೆ ಕೇಸ್ ಶಿವಾನಂದ ನೀಲನ್ ಅವರಿಗೆ ಮತ್ತೆ ಶಾಕ್ ಎದುರಾಗಿರುವಂತದ್ದು. ಈಗಾಗಲೇ ಶಿವಾನಂದ ನೀಲನ್ ಅವರ್ ಜಾಮೀನು ಷರತ್ತುಬದ್ಧ ಜಾಮೀನಿನ ಮೇಲೆ ಹೊರಗಡೆ ಇರುವಂತದ್ದು. ಬಟ್ ಇದೀಗ ಶಿವಾನಂದ ನೀಲನ್ ಅವರ್ ಕೇಸಲ್ಲಿ ಇಡಿ ಎಂಟ್ರಿ ಕೊಟ್ಟಿದೆ. ವಂಚನೆ ಕೇಸ್ ಶಿವಾನಂದ ನೀಲನ್ ಅವರಿಗೆ ಮತ್ತೆ ಶಾಕ್ ಎದುರಾಗಿದೆ. ಶಿವಾನಂದ ನೀಲನ್ ಅವರ ಮನೆಗಳ ಮೇಲೆ ಇಡಿ ರೇಡ್. ಬೆಳಗಾವಿ, ಚಿಕ್ಕೋಡಿ, ಹುಕ್ಕೇರಿ ಸೇರಿ 3 ಕಡೆ ಇಡಿ ದಾಳಿಯಾಗಿದೆ. ಈ ಬಾರಿ ನೀಲನ್ ಅವರ್ ಸೇರಿ ಸಹಚರರಿಗೂ ಕೂಡ ಇಡಿ ಶಾಕ್ ಅನ್ನ ಕೊಟ್ಟಿದೆ. ಬಡಕುಂದ್ರಿಯ ಶಿವಾನಂದ ಪತ್ನಿ ಸಂಗೀತಾ ಮನೆ ಮೇಲೆ ಕೂಡ ದಾಳಿ. ಸಂಗೀತಾ ಬಾಮೈದ ಸಂಜು ವಿಚಾರಣೆ ನಡೆಸುತ್ತಿರುವಂತ ಇಡಿ. ಬೆಂಗಳೂರು ಮತ್ತು ಗೋವಾ ಇಡಿ ತಂಡದಿಂದ ದಾಳಿಯಾಗಿದೆ. 40,000ಕ್ಕೂ ಅಧಿಕ ಜನರಿಗೆ ವಂಚನೆ ಮಾಡಿದಂತ ಆರೋಪ. ಜನರಿಗೆ ಆಮಿಷ ಒಡ್ಡಿ ಕೋಟ್ಯಾಂತರ ರೂಪಾಯಿ ಸಂಗ್ರಹ ಮಾಡಿರುವಂತ ಆರೋಪ. ಈಗಾಗಲೇ ಬರ್ಡ್ಸ್ ಆಕ್ಟ್ ಅಡಿಯಲ್ಲಿ ಕೇಸ್ ಕೂಡ ದಾಖಲಾಗಿದೆ. ಸಾವಿರಾರು ಕೋಟಿ ವಂಚನೆ ಆರೋಪ ಹಿನ್ನೆಲೆ ಇಡಿ ಇದೀಗ ಎಂಟ್ರಿಯನ್ನ ಕೊಟ್ಟಿದೆ. ಈಗಾಗಲೇ ಸಿಐಡಿಯಿಂದ ನೀಲನ್ ಅವರ ಮೇಲೆ ಕೇಸ್ ಕೂಡ ದಾಖಲು. ಮೇ 15ರಂದು ನೀಲನ್ ಅವರ ವಿರುದ್ಧ ದಾಖಲಾಗಿದ್ದಂತಹ ಪ್ರಕರಣ ಇದು. ಸದ್ಯ ಜಾಮೀನಿನ ಮೇಲೆ ಹೊರ ಬಂದಿರುವಂತ ಶಿವಾನಂದ. ಈ ಕೇಸು ಇಡೀ ಬೆಳಗಾವಿಯನ್ನೇ ಬೆಚ್ಚಿ ಬೀಳಿಸಿತ್ತು. ಅಂದ್ರೆ ಶಿವಾನಂದ ನೀಲನ್ ಅವರು ಏನಿಲ್ಲ ಅಂತ ಅಂದ್ರೂ 40,000ಕ್ಕೂ ಹೆಚ್ಚು ಜನರ ಕಡೆ ವಂಚನೆ ಮಾಡಿದ್ದಾರೆ. ದುಡ್ಡನ್ನು ಇಸ್ಕೊಂಡು ಇನ್ವೆಸ್ಟ್ಮೆಂಟ್ ಅಂತ ಮಾಡಿಸಿ ಅಥವಾ ನಿಮಗೆ ಇನ್ನೊಂದು ಯಾವುದೋ ಬಿಸ್ನೆಸ್ಸಲ್ಲಿ ಹೂಡಿಕೆ ಮಾಡಿ ಅಂತ ಹೇಳಿ, ನೀವು ಹೂಡಿಕೆ ಮಾಡಿದ್ರೆ ನಿಮಗೆ 30% ಹಣ ವಾಪಸ್ ಸಿಗುತ್ತೆ, 30% ಅದಕ್ಕೆ ಇಂಟ್ರೆಸ್ಟ್ ರೀತಿಯಲ್ಲಿ ಕೊಡ್ತೀವಿ ಅಂತ ಈ ರೀತಿಯಾಗಿ ಹೇಳಿ ಒಟ್ಟಾರೆಯಾಗಿ 4,500 ಕೋಟಿಯಿಂದ 4,600 ಕೋಟಿ ಅಂತ ಅಂದಾಜಿಸಲಾಗಿದೆ. ಅಲ್ಲಿವರೆಗೂ ಕೂಡ ಮೋಸ ಮಾಡಿದ್ದಾರೆ, ವಂಚನೆ ಮಾಡಿದ್ದಾರೆ ಅನ್ನುವಂಥ ಆರೋಪ. ಈ ಆರೋಪದ ಮೇಲೆ ವಿಚಾರಣೆ ಕೂಡ ನಡೀತಾ ಇತ್ತು. ಇನ್ನು ಷರತ್ತುಬದ್ಧ ಜಾಮೀನಿನ ಮೇರೆಗೆ ಶಿವಾನಂದ ಹೊರಗಡೆ ಇರುವಂಥದ್ದು. ಇದೀಗ ಇಡಿ ಕೂಡ ಎಂಟ್ರಿಯನ್ನ ಕೊಟ್ಟಿದೆ. ಇನ್ನು ಸಂಬಂಧಿಕರ ಮನೆ, ಅವರ ಹೆಂಡತಿ ಸಂಗೀತಾ ಅವರ ಮನೆ ಮೇಲೆ ದಾಳಿಯನ್ನು ನಡೆಸಿದೆ. ಇನ್ನು ಯಾರು ಸಂಬಂಧಿಕರಿದ್ದಾರೋ ಅಲ್ಲಿ ಕೂಡ ದಾಳಿಯನ್ನು ನಡೆಸಿರುವಂಥದ್ದು. ಯಾರಿಗೆ ವಂಚನೆ ಮಾಡಿದಾರಲ್ಲ ಆ ವಂಚನೆ ಮಾಡಿದವರಿಗೆ ಹಣವನ್ನು ವಾಪಸ್ ಕೊಡಬೇಕು. ಇನ್ನು ಈ ಕೇಸಲ್ಲಿ ಕೂಡ ತನಿಖೆ ನಡೀತಾ ಇದೆ. ಏನೇನಾಗಿದೆ ಏನಿಲ್ಲ ಎನ್ನುವಂಥ ವಿಚಾರದಲ್ಲಿ ಇನ್ನು ತನಿಖೆ ನಡೆಸಬೇಕು. ತನಿಖೆಯ ಪ್ರೊಸೆಸ್ ಹಾಗೇ ಇರುತ್ತೆ. ಬಟ್ ಷರತ್ತುಬದ್ಧ ಜಾಮೀನಿನ ಮೇಲೆ ಹೊರಗಡೆ ಇರ್ತೀರಾ ಅನ್ನುವಂಥ ಕಾರಣದಲ್ಲಿ ಜಾಮೀನನ್ನು ಕೋರ್ಟ್ ಬಿಡುಗಡೆ ಮಾಡಿತ್ತು. ಬಟ್ ಇಲ್ಲಿ ನೋಡಿ ಒಟ್ಟಾರೆಯಾಗಿ ಏನಂದ್ರೆ, ಈಗ 1 ಲಕ್ಷ ರೂಪಾಯಿ ಯಾರೋ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅಂತಂದ್ರೆ ಅದಕ್ಕೆ 30% ನಾನು ಕಮಿಷನ್ ಕೊಡ್ತೀನಿ ಅಂತ. ಕಮಿಷನ್ ಅಂತ ಅಂದರೆ ಇಂಟ್ರೆಸ್ಟ್ ರೀತಿಯಲ್ಲಿ ವೀಕ್ಲಿ ಇಂಟ್ರೆಸ್ಟ್ ಆಗಿರ್ಬೋದು, ಡೇ ಆಗಿರ್ಬೋದು, ಈ ರೀತಿಯಾಗಿ ಕೊಡ್ತೀನಿ ಅನ್ನುವಂಥ ನಿಟ್ಟಿನಲ್ಲಿ ಜನಗಳಿಗೆ ಹಣದ ಆಮಿಷವನ್ನು ಒಡ್ಡಿ ಅವ್ರ ಹತ್ರ ಇನ್ವೆಸ್ಟ್ಮೆಂಟ್ ಮಾಡಿಸ್ಕೊಂಡು. ಬಟ್ ನಾಟ್ ಓನ್ಲಿ ಈಗ ಶಿವಾನಂದ ಅಷ್ಟೇ ಇದರಲ್ಲಿ ಆರೋಪಿನ ಅಂತ ನೋಡಿದ್ರೆ, ಇದು ಇನ್ವೆಸ್ಟ್ಮೆಂಟ್ ಮಾಡಿದವರು ಕೂಡ ಯಾವ ಒಂದು ಮೂಲಾಧಾರವನ್ನು ಇಟ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡಿದ್ರು ಅಥವಾ ಯಾವತ್ತಕ್ಕೋಸ್ಕರ ಈಗ ಹೆಚ್ಚನ್ನ ಕೊಡ್ತಾರೆ ಅಂದ ತಕ್ಷಣ ಅದೇನು ಹಿಂದೆ ಮುಂದೆ ಏನು ನೋಡದೆ ಪರಿಶೀಲನೆ ಮಾಡದೆ ಹೇಗೆ ಇನ್ವೆಸ್ಟ್ಮೆಂಟ್ ಮಾಡಿಬಿಡ್ತಾರೆ, ಅದು ಕೂಡ ಅಲ್ಲಿ ಇನ್ಕ್ಲೂಡ್ ಆಗುತ್ತೆ. ಕೋರ್ಟ್ ಅದನ್ನು ಕೂಡ ಕೇಳುತ್ತೆ. ಸೊ ಹಾಗಾಗಿ ಎಲ್ಲವನ್ನ ಕೂಡ ತನಿಖೆ ಮಾಡಿ ಎಲ್ಲದರ ಬಗ್ಗೆ ಕೂಡ ಗಮನ ಹರಿಸಿ ಕೋರ್ಟ್ ಫೈನಲಿ ಒಂದು ಆದೇಶವನ್ನು ಕೊಡುತ್ತೆ. ಯಾರ್ಯಾರು ಅಲ್ಲಿ ವಂಚನೆಗೆ ಒಳಗಾಗಿದ್ದಾರಲ್ಲ ಅವರಿಗೆ ಹಣವನ್ನು ರಿಟರ್ನ್ ಮಾಡಬೇಕು. ಇನ್ನು ಅದ್ರ ಜೊತೆಗೆ ಈಗ ಸದ್ಯಕ್ಕೆ ಷರತ್ತುಬದ್ಧ ಜಾಮೀನಿನ ಮೇಲೆ ಶಿವಾನಂದ ಹೊರಗಡೆ ಇದ್ದಾರೆ. ಇದೀಗ ಇಡಿ ಎಂಟ್ರಿಯನ್ನು ಕೊಟ್ಟಿದೆ. ಅವರ ಸಂಬಂಧಿಕರ ಮೇಲೆ, ಮನೆಯ ಮೇಲೆ ಕೂಡ ದಾಳಿಯನ್ನು ನಡೆಸ್ತಾ ಇದೆ. ಅಂದರೆ ಎಲ್ಲೆಲ್ಲಿ ಏನಾದರೂ ಹಣ ಇಟ್ಟಿದ್ದಾರಾ, ಏನಾದರೂ ಬೇರೆ ಕಡೆ ಆಸ್ತಿ ಇದೆಯಾ, 1,500 ಕೋಟಿ ಅಂತ ಅಂದರೆ 4,500 ಕೋಟಿ ಅಂತ ಅಂದರೆ ಕಮ್ಮಿನಾದ ಅಮೌಂಟು, ಸಾವಿರಾರು ಕೋಟಿ ರೂಪಾಯಿ. ಹಾಗಾದರೆ ಈ ಸಾವಿರಾರು ಕೋಟಿ ಇನ್ವೆಸ್ಟ್ಮೆಂಟ್ ಎಲ್ಲಿ ಹೋಗಿದೆ, ಎಲ್ಲಿಟ್ಟಿದ್ದಾರೆ ಶಿವಾನಂದ, ಇವೆಲ್ಲದರ ಬಗ್ಗೆ ತನಿಖೆಯನ್ನು ಸಿಐಡಿ ಕೂಡ ನಡೆಸ್ತಾ ಇತ್ತು. ಇದೀಗ ಇಡಿ ಎಂಟ್ರಿಯನ್ನ ಕೊಟ್ಟಿದೆ. ಮೇ 15ರಂದು ಶಿವಾನಂದ ವಿರುದ್ಧ ದಾಖಲಾದಂಥ ಪ್ರಕರಣ ಇದು. ಸಿಐಡಿಯಿಂದ ನೀಲನ್ ಅವರ ಮೇಲೆ ಕೇಸ್ ದಾಖಲಾಗುತ್ತೆ.
40,000ಕ್ಕೂ ಅಧಿಕ ಜನರಿಗೆ ವಂಚನೆ ಮಾಡಿದ್ದಾರೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿ, ಚಿಕ್ಕೋಡಿ, ಹುಕ್ಕೇರಿ ಸೇರಿ 3 ಕಡೆ ಇದೀಗ ಇಡಿ ದಾಳಿಯನ್ನ ನಡೆಸ್ತಾ ಇದೆ. ಅಂದರೆ ಅವರ ಸಂಬಂಧಿಕರ ಮನೆಗಳೆಲ್ಲಿದ್ದಾವೆ, ಸಂಬಂಧಿಕ ರಿಲೇಟಿವ್ಸ್ ಎಲ್ಲಿದ್ದಾರೆ, ಎಲ್ಲದರ ಮೇಲೂ ಕೂಡ ಇಡಿ ದಾಳಿಯನ್ನ ನಡೆಸ್ತಾ ಇರುವಂಥದ್ದು. ಬರ್ಡ್ಸ್ ಆಕ್ಟ್ ಅಡಿಯಲ್ಲಿ ಕೇಸನ್ನ ಈಗ ಆಲ್ರೆಡಿ ದಾಖಲು ಮಾಡಿಕೊಂಡಿದ್ದಾರೆ. ಮೇ 15ರಂದು ನೀಲನ್ ಅವರ ವಿರುದ್ಧ ದಾಖಲಾದಂಥ ಪ್ರಕರಣ ಇದೀಗ ಇಡಿ ಎಂಟ್ರಿಯನ್ನ ಕೊಟ್ಟಿದೆ. ಇಡಿ ಎಂಟ್ರಿಯನ್ನ ಕೊಟ್ಟು ಅಲ್ಲಿ ತನಿಖೆಯನ್ನ ನಡೆಸ್ತಾ ಇದೆ, ವಿಚಾರಣೆಯನ್ನು ನಡೆಸ್ತಾ ಇರುವಂಥದ್ದು. ಅವರ ಪತ್ನಿ ಸಂಗೀತಾ ಅವರ ಮತ್ತು ಬಾಮೈದ ಸಂಜು ವಿಚಾರಣೆ ಕೂಡ ನಡೆಸ್ತಾ ಇರುವಂಥ ಇಡಿ.